ಬೆಂಗಳೂರಿನಲ್ಲಿ ಈ ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗಿದೆ. ನೂರಾರು ಗೊಂದಲಗಳು. ಜಾತಿ ಗಣತಿ ಸಮೀಕ್ಷೆಗೆ ವಿಶೇಷ ಚೇತನ ಸಿಬ್ಬಂದಿ ಬಳಕೆ ವಿಚಾರ ಕೂಡ ಸಾಕಷ್ಟು ಗೊಂದಲದ ಗೂಡಾಗಿದೆ. ಅದನ್ನು ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ನೀಡೋದಕ್ಕೆ ಅಂತ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆಶಿ ಮನೆ ಸಮೀಕ್ಷೆಗೆ ನೇಮಕವಾಗಿರುವಂತಹ ವಿಶೇಷ ಚೇತನ ಸಿಬ್ಬಂದಿ ಈ ಸದಾಶಿವನಗರದಲ್ಲಿರೋ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಮನವಿ ಕೊಡೋದಕ್ಕೆ ಬಂದಿದ್ದಾರೆ. ವಿಶೇಷ ಚೇತನರಾಗಿರೋದ್ರಿಂದ ನಮ್ಮನ್ನ ಕೈ ಬಿಡಿ, ಈ ಸಮೀಕ್ಷೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ನೋಡಿ, ಅವ್ರು ಹೇಳ್ತಿದ್ದಾರೆ, ಒಂದು ಕಡೆ 3 ವಾರ್ಡ್ಗಳಿಗೆ ಹಂಚಿ ಹೋಗಿರುವಂತಹ ಬೇರೆ ಬೇರೆ ಮನೆಗಳಿಗೆ ಇವ್ರು ಹುಡ್ಕೊಂಡು ಹೋಗ್ಬೇಕು. ಪಾಪ ವಿಶೇಷ ಚೇತನರು ಹೆಂಗೆ ಇದನ್ನೆಲ್ಲ ಮಾಡ್ತಾರೆ? ಒಂದಿನಕ್ಕೆ 250 ಮನೆಗಳು, 60 ಪ್ರಶ್ನೆಗಳು. ಎಲ್ಲೋ ಸಲ್ಲದೆ ಇರೋದು ಅಲ್ಲಿಗೆ ಕಷ್ಟ. ರಾಜ್ಯದಲ್ಲಿ ಎಲ್ಲೂ ಇಲ್ಲದಂಥ ಒಂದು ಪ್ರಕ್ರಿಯೆ ಇಲ್ಲಿ BBMP ವ್ಯಾಪ್ತಿಯಲ್ಲಿ ಒಳಪಡುವಂಥ ವಿಕಲಚೇತನ ನೌಕರನ್ನ ಸುಮಾರು 350 ಜನ ಏನು ಕೆಲಸ ಮಾಡ್ತಿದ್ವಿ ಎಲ್ಲರನ್ನೂ ಕೂಡ ತಮ್ಗೆ ಗೊತ್ತಿರ್ಬೋದು. ಅಂಧ ನೌಕರನ್ನ ಕ್ಯಾಲಿಪರ್, ಕ್ರಚಸ್, ವೀಲ್ ಚೇರ್ ನೋಡಿರಿ, ಇಂಥವ್ರನ್ನೆಲ್ಲ ಗಣತಿಗೆ ನೇಮಕ ಮಾಡೋದ್ರ ಮೂಲಕ ನಮ್ಮನ್ನು ಈಗಾಗಲೇ ಕಳೆದ 1 ವಾರ ಆಯ್ತು ಈ ವಿಚಾರ ಕುರಿತು ಹೊರೆ ಏನಪ್ಪ BBMP ಕಚೇರಿ ಗಲಿಯಾದಾಯಿತು. ನಿನ್ನೆ ಚೀಫ್ ಸೆಕ್ರೆಟರಿ ಕೂಡ ಏನು ಮಾಡಿದ್ದಾರೆ, ಒಂದು ನಮ್ಮ ಸಂಘದ ಪತ್ರದ ಮೇಲೆ ವಿಕಲಚೇತನರು ಯಾರು ಗಣತಿಗೆ ವಿನಾಯಿತಿ ಕೊಡಿ ಅಂತ ವಾಟ್ಸಪ್ ಕೂಡ ಮಾಡಿದ್ದಾರೆ. ನಮ್ಮಲ್ಲಿ ಏನು ಮಾಡಿ ಅದರಲ್ಲಿ ಕೂಡ ನಮ್ಮನ್ನೇ ಒಡೆದಾಳುವಂಥ ನೀತಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. 40%, 50%. ನಾವು ಎಲ್ಲ ವಿಕಲಚೇತನ ನಾವೆಲ್ಲ ಒಂದೇ. ಆದರೂ ಕೂಡ ಇಂಥ ನೋಡಿ ನಮ್ಮ ಅಂಧ ನೌಕರರಾದಂಥ ಇವ್ರನ್ನೂ ಕೂಡ ತೊಗೊಂಡ್ರೆ ಈ ಥರ ಅನೇಕ ವಿಕಲಚೇತನ ಇವತ್ತು 350 ಜನ ನೇಮಕ ಮಾಡ್ಯಾರ. ಈ ನಾನು ಏನಪ್ಪ ಅಂದ್ರೆ ಅಧಿಕಾರಿಗಳು ಏನು ಪ್ರಶ್ನೆ ಮಾಡ್ತೀನಿ, ನಮ್ಮ ಹಕ್ಕಿದು. ನಮ್ಮನ್ನು ಸಾಮಾನ್ಯ ನೌಕರರನ್ನು ಮಾಡಿ ನಾವು ಯಾವುದೇ ರೀತಿ ವಿನಾಯಿತಿಯನ್ನು ಪಡೆಯೋಕ್ಕೆ ನಾವ್ಯಾಕೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ವಿಶೇಷ ಚೇತನ ಸಿಬ್ಬಂದಿ ಕೂಡ ಬಂದು ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ತಾ ಇದ್ದಾರೆ ಅಂತ, ಅವರ ಅಳಲು ಏನೆಲ್ಲ ಹೇಳಿದ್ರು? ಬಹಳ ಪ್ರಮುಖವಾಗಿ ಶ್ರೀಲಕ್ಷ್ಮಿ, ಇವತ್ತಿನಿಂದ ಬೆಂಗಳೂರಿನಲ್ಲಿ ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಮತ್ತು ಸಮೀಕ್ಷೆ ಆರಂಭ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಸಮೀಕ್ಷೆ ತಡವಾಗಿ ಆರಂಭ ಆಗ್ತಾ ಇರೋದ್ರಿಂದ ಕಾರ್ಯಭಾರ ಹೆಚ್ಚಳ ಆಗ್ತಾ ಇದೆ ಅಂತ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮಲ್ಲೇಶ್ವರಂ ಕಚೇರಿಯಲ್ಲಿ ಈಗಾಗಲೇ ಸಿಬ್ಬಂದಿಗಳು ಪ್ರತಿಭಟನೆ ಮಾಡಿದ್ದನ್ನು ನೀವು ಗಮನಿಸಿರ್ಬೋದು. ಇದ್ರ ಜೊತೆಗೆ ಈ ಮಲ್ಲೇಶ್ವರಂ GBA ಕಚೇರಿ ಎದುರು ಒಂದಷ್ಟು ವಿಶೇಷ ಚೇತನ ಸಿಬ್ಬಂದಿಗಳು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ವಿನಾಯಿತಿಯನ್ನು ಕೊಡಬೇಕು ಕೆಲಸದಿಂದ, ನಾವು ಯಾಕಂದರೆ ವಿಶೇಷ ಚೇತನ ಇರೋದ್ರಿಂದ ಮನೆ ಸುತ್ತಿ ವಾರ್ಡ್ಗಳನ್ನು ಸುತ್ತಿ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಸಮೀಕ್ಷೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಇದರ ಜೊತೆಗೆ DCM DK ಶಿವಕುಮಾರ್ ಅವರ ಮನೆಗೂ ಒಂದಷ್ಟು ವಿಶೇಷ ಚೇತನ ಸಿಬ್ಬಂದಿಗಳು ಆಗಮಿಸಿದ್ದು. ಬಹಳ ಪ್ರಮುಖವಾಗಿ ಅವರು ಕೂಡ ನಮಗೆ ವಿನಾಯಿತಿಯನ್ನು ಕೊಡಬೇಕು, ಇದನ್ನು ನೀವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನಮಗೆ ವಿನಾಯಿತಿಯನ್ನು ಕೊಡಬೇಕು, ಯಾಕಂದರೆ ನಮ್ಮ ಮೇಲಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಮತ್ತು ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ನಮಗೆ ಕೆಲಸಕ್ಕೆ ಹಾಜರಾಗಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಇರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಕೆಲಸಕ್ಕೆ ಹಾಜರಾಗ್ತಿಲ್ಲ ಮತ್ತು ವಾರ್ಡ್ಗಳಲ್ಲಿ ಸಮೀಕ್ಷೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅದರ ಹೊರತಾಗಿ ಕೂಡ ಮಲ್ಲೇಶ್ವರಂನ GBA ಕಚೇರಿ ಎದುರು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸಿಬ್ಬಂದಿಗಳು ಇರೋದನ್ನು ನೀವು ಗಮನಿಸಿರಬಹುದು. ಅವರು ಡ್ಯೂಟಿಗೆ ಹಾಜರಾಗದೆ ಒಂದು ಸಮೀಕ್ಷೆಯನ್ನು ಬಹಿಷ್ಕಾರ ಮಾಡೋ ರೀತಿಯಲ್ಲಿ ಅವರು ಒಂದು ಪ್ರತಿಭಟನಾ ಸೂಚಕವಾಗಿ ಕೂತಿರ್ತಕ್ಕಂಥದ್ದು. ಯಾಕಂದರೆ ನಮಗೆ ಮೊದಲು 150 ಮನೆಗಳನ್ನು ಅಲಾಟ್ ಮಾಡಲಾಗಿತ್ತು, ಈಗ 250ಕ್ಕೂ ಹೆಚ್ಚು ಮನೆಗಳನ್ನು ಅಲಾಟ್ ಮಾಡಲಾಗ್ತಾ ಇದೆ. ಅದು 10 ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ. 10 ವಾರ್ಡ್ಗಳಲ್ಲಿ ನಾವು ತಿರುಗಾಡಿ ಇವರು ಕೊಟ್ಟಿರ್ತಕ್ಕಂಥ 15 ದಿನಗಳಲ್ಲಿ ಸಮೀಕ್ಷೆ ಮಾಡೋಕ್ಕಾಗಲ್ಲ. ಒಂದು ದಿನ ನಾವೇನಾದರೂ ಈ ಡ್ಯೂಟಿಗೆ ಹಾಜರಾಗಿಬಿಟ್ರೆ ಮತ್ತೆ ನಾವು ಅದನ್ನು ಪೂರ್ಣ ಮಾಡೇ ಹೋಗಬೇಕಾಗತ್ತೆ, ಇಲ್ಲಂದರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಂದು ಡ್ಯೂಟಿಗೆ ಹಾಜರಾಗದೆ, ಸಮೀಕ್ಷೆಗೆ ಹಾಜರಾಗದೆ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇವರ ಮಾತನ್ನು ಕೇಳ್ತಿಲ್ಲ. ಹೀಗೆದ್ದು ಕೂಡ ಇವರು ಬೆಳಗ್ಗೆ 9ರಿಂದ ಬಂದರೂ ಕೂಡ ಇಲ್ಲಿ ಸಮೀಕ್ಷೆಗೆ ಹಾಜರಾಗದೆ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಸರ್ಕಾರ ಈ ಒಂದು ಸಿಬ್ಬಂದಿ
ಸಿಬ್ಬಂದಿಗಳಿಗೆ ಯಾವ ರೀತಿಯಾದಂಥ ಒಂದು ಸೂಚನೆಗಳನ್ನು ಕೊಡುತ್ತೆ. ಈ ಹಿಂದೆ ಹೇಳಿದಂತೆ 150 ಮನೆಗಳಿಗೆ ಅಲಾಟ್ ಮಾಡಲಾಗುತ್ತೆ. ಯಾಕಂದರೆ ಸೆಪ್ಟೆಂಬರ್ 22 ರಾಜ್ಯಾದ್ಯಂತ ಆರಂಭವಾದರೂ ಇವತ್ತು ಅಕ್ಟೋಬರ್ 4ನೇ ತಾರೀಕು ಇವತ್ತು ಬೆಂಗಳೂರಿನಲ್ಲಿ ಆರಂಭ ಆಗ್ತದೆ. ಇಲ್ಲಿಂದ 15 ದಿನ ಅಂದರೂ 1.5 ಕೋಟಿಗೂ ಹೆಚ್ಚು ಜನಸಂಖ್ಯೆ ಬೆಂಗಳೂರಿನಲ್ಲಿರೋದ್ರಿಂದ ಪೂರ್ಣ ಮಾಡೋದು ಅಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಸಿಬ್ಬಂದಿಗಳು ಕೂಡ ಒಂದು ರೀತಿಯಲ್ಲಿ ಸಿಡಿದಿದ್ದಾರೆ. ಸಾಕಷ್ಟು ವಿವಿಧ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಿಂದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಶಿಕ್ಷಕರು ಮಾತ್ರ ಅಲ್ಲ, ಒಂದಷ್ಟು ವಿಕ್ಟೋರಿಯಾ ಆಸ್ಪತ್ರೆ ಎಸೆನ್ಷಿಯಲ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳಿದ್ದಾವೆ. ಹಾಗಾಗಿ ಈ ಎಲ್ಲ ಸಿಬ್ಬಂದಿಗಳು ನಮಗೆ ಕಾರ್ಯಭಾರ ಹೆಚ್ಚಳ ಆಗ್ತಾ ಇದೆ. ನಾವು ಒಂದು ಬಾರಿ ರಿಪೋರ್ಟ್ ಮಾಡಿಕೊಂಡ್ರೆ ರಾತ್ರಿ ಹಗಲು ಅನ್ನೋದೇ ಕೆಲಸ ಮಾಡಲೇಬೇಕಾಗುತ್ತೆ. ಆದ್ದರಿಂದ ನಾವು ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳ ಮುಂದೆ ಕೂಡ ತಮ್ಮ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಬಸವರಾಜ್. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಈ ಜಾತಿ ಗಣತಿ ವಿಚಾರ ಗೊಂದಲದ ಗೂಡಾಗಿದೆ. 100 ಗೊಂದಲಗಳು. ಜಾತಿ ಗಣತಿ ಸಮೀಕ್ಷೆಗೆ ವಿಶೇಷ ಚೇತನ ಸಿಬ್ಬಂದಿ ಬಳಕೆಯ ವಿಚಾರ ಕೂಡ ಸಾಕಷ್ಟು ಗೊಂದಲದ ಗೂಡಾಗಿದೆ. ಅದನ್ನು ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. DCM DK ಶಿವಕುಮಾರ್ ಅವರಿಗೆ ಮನವಿ ನೀಡೋದಕ್ಕೆ ಅಂತ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ DKC ಮನೆ ಸಮೀಕ್ಷೆಗೆ ನೇಮಕವಾಗಿರುವಂತಹ ವಿಶೇಷ ಚೇತನ ಸಿಬ್ಬಂದಿ ಈ ಸದಾಶಿವನಗರದಲ್ಲಿರೋ DK ಶಿವಕುಮಾರ್ ಅವರ ಮನೆಗೆ ಬಂದು ಮನವಿ ಕೊಡೋದಕ್ಕೆ ಬಂದಿದ್ದಾರೆ. ವಿಶೇಷ ಚೇತನರಾಗಿರೋದ್ರಿಂದ ನಮ್ಮನ್ನ ಕೈ ಬಿಡಿ, ಈ ಸಮೀಕ್ಷೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ನೋಡಿ, ಅವ್ರು ಹೇಳ್ತಿದ್ದಾರೆ, ಒಂದು ಕಡೆ 3 ವಾರ್ಡ್ಗಳಿಗೆ ಹಂಚಿ ಹೋಗಿರುವಂತಹ ಬೇರೆ ಬೇರೆ ಮನೆಗಳಿಗೆ ಇವ್ರು ಹುಡ್ಕೊಂಡು ಹೋಗ್ಬೇಕು. ಪಾಪ ವಿಶೇಷ ಚೇತನರು ಹೆಂಗೆ ಇದನ್ನೆಲ್ಲ ಮಾಡ್ತಾರೆ? ಒಂದಿನಕ್ಕೆ 250 ಮನೆಗಳು, 60 ಪ್ರಶ್ನೆಗಳು. ಎಲ್ಲೋ ಸಲ್ಲದೆ ಇರೋದು ಅಲ್ಲಿಗೆ ಹಾಕಿದ್ರೆ ಕಷ್ಟ. ರಾಜ್ಯದಲ್ಲಿ ಎಲ್ಲೂ ಇಲ್ಲದಂಥ ಒಂದು ಪ್ರಕ್ರಿಯೆ ಇಲ್ಲಿ BBMP ವ್ಯಾಪ್ತಿಯಲ್ಲಿ ಒಳಪಡುವಂಥ ವಿಕಲಚೇತನ ನೌಕರನ್ನ ಸುಮಾರು 350 ಜನ ಏನು ಕೆಲಸ ಮಾಡ್ತಿದ್ವಿ ಎಲ್ಲರನ್ನೂ ಕೂಡ ತಮ್ಗೆ ಗೊತ್ತಿರ್ಬೋದು. ಅಂಧ ನೌಕರನ್ನ ಕ್ಯಾಲಿಪರ್, ಕ್ರಚಸ್, ವೀಲ್ ಚೇರ್ ನೋಡಿರಿ ಇಂಥವ್ರನ್ನೆಲ್ಲ ಗಣತಿಗೆ ನೇಮಕ ಮಾಡೋದ್ರ ಮೂಲಕ ನಮ್ಮನ್ನು ಈಗಾಗಲೇ ಕಳೆದ 1 ವಾರ ಆಯ್ತು ಈ ವಿಚಾರ ಕುರಿತು ಏನಪ್ಪ BBMP ಕಚೇರಿ ಗಲಿಯಾದಾಯಿತು. ನಿನ್ನೆ ಚೀಫ್ ಸೆಕ್ರೆಟರಿ ಕೂಡ ಏನು ಮಾಡಿದ್ದಾರೆ, ಒಂದು ನಮ್ಮ ಸಂಘದ ಪತ್ರದ ಮೇಲೆ ವಿಕಲಚೇತನರು ಯಾರು ಗಣತಿಗೆ ವಿನಾಯಿತಿ ಕೊಡಿ ಅಂತ ವಾಟ್ಸಪ್ ಕೂಡ ಮಾಡಿದ್ದಾರೆ. ನಮ್ಮಲ್ಲಿ ಏನು ಅದರಲ್ಲಿ ಕೂಡ ನಮ್ಮನ್ನೇ ಒಡೆದಾಳುವಂಥ ನೀತಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. 40%, 50%. ನಾವು ಎಲ್ಲ ವಿಕಲಚೇತನ ನಾವೆಲ್ಲ ಒಂದೇ. ಆದರೂ ಕೂಡ ಇಂಥ ನೋಡಿ ನಮ್ಮ ಅಂಧ ನೌಕರರಾದಂಥ ಇವ್ರನ್ನೂ ಕೂಡ ತೊಗೊಂಡ್ರೆ ಈ ಥರ ಅನೇಕ ವಿಕಲಚೇತನರು ಇವತ್ತು 350 ಜನ ನೇಮಕ ಮಾಡ್ಯಾರ. ಈ ನಾನು ಏನಪ್ಪ ಅಂದ್ರೆ ಅಧಿಕಾರಿಗಳು ಏನು ಪ್ರಶ್ನೆ ಮಾಡ್ತೀನಿ, ನಮ್ಮ ಹಕ್ಕಿದು. ನಮ್ಮನ್ನು ಸಾಮಾನ್ಯ ನೌಕರರನ್ನು ಮಾಡಿ ನಾವು ಯಾವುದೇ ರೀತಿ ವಿನಾಯಿತಿಯನ್ನು ಪಡೆಯೋಕ್ಕೆ ನಾವ್ಯಾಕೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ವಿಶೇಷ ಚೇತನ ಸಿಬ್ಬಂದಿ ಕೂಡ ಬಂದು DK ಶಿವಕುಮಾರ್ ಅವರಿಗೆ ಮನವಿ ಕೊಡ್ತಾ ಇದ್ದಾರೆ ಅಂತ ಅವರ ಅಳಲು ಏನೆಲ್ಲ ಹೇಳಿದ್ರು? ಬಹಳ ಪ್ರಮುಖವಾಗಿ ಶ್ರೀಲಕ್ಷ್ಮಿ, ಇವತ್ತಿನಿಂದ ಬೆಂಗಳೂರಿನಲ್ಲಿ ಈ ಜಾತಿ ಸಮೀಕ್ಷೆ ಅಥವಾ ಆರ್ಥಿಕ ಸಾಮಾಜಿಕ ಮತ್ತು ಸಮೀಕ್ಷೆ ಆರಂಭ ಆಗ್ತಾ ಇದೆ.